ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 24/2/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಹಂಸ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ನೀವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಹಂಸ ಆಗಬೇಕು, ಅಂದರೆ ಸಂಪೂರ್ಣ ನಿರ್ವಿಕಾರಿ ಆಗಬೇಕು. ಇಂದಿನ ಪ್ರಶ್ನೆ ಆಗಿದೆ, ಈ ಜ್ಞಾನ ಮಾರ್ಗದಲ್ಲಿ ತೀವ್ರಗತಿಯಿಂದ ಮುಂದೆ ಹೋಗಲು ಸಹಜ ವಿಧಿ ಏನಾಗಿದೆ? ಉತ್ತರ, ಈ ಜ್ಞಾನ ಮಾರ್ಗದಲ್ಲಿ ತೀವ್ರಗತಿಯಿಂದ ಮುಂದೆ ಹೋಗಬೇಕು ಅಂದರೆ ಎಲ್ಲಾ ವಿಚಾರವನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು. ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಆತ್ಮದಲ್ಲಿರುವ ಸಂಪೂರ್ಣ ಕಲ್ಮಶ ಸಮಾಪ್ತಿ ಆಗುತ್ತದೆ. ನೆನಪಿನ ಯಾತ್ರೆಯೇ ಶ್ರೇಷ್ಠ ಪದವಿಗೆ ಆಧಾರ ಆಗಿದೆ. ನೆನಪಿನ ಯಾತ್ರೆಯ ಮೂಲಕ ಕವಡೆಯ ಸಮಾನ ಆಗಿರುವ ನೀವು ವಜ್ರ ಸಮಾನ ಆಗಬಹುದು. ನಿಮ್ಮನ್ನು ಕವಡೆಯಿಂದ ವಜ್ರ ಸಮಾನ ಮಾಡುವುದೇ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ಪತಿತರಿಂದ ನಿಮ್ಮನ್ನು ಪಾವನ ಮಾಡುವುದೇ ಪರಮಾತ್ಮ ತಂದೆಯ ಡ್ಯೂಟಿ ಆಗಿದೆ. ಈ ಡ್ಯೂಟಿಯನ್ನು ಮಾಡದೆ ಪರಮಾತ್ಮ ತಂದೆಗೆ ಇರಲು ಸಾಧ್ಯ ಇಲ್ಲ. ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಈ ಜಗತ್ತಿನಲ್ಲಿ ಕೆಲವರು ಹಂಸ ಆಗಿದ್ದಾರೆ, ಕೆಲವರು ಬಕಪಕ್ಷಿ ಆಗಿದ್ದಾರೆ. ಈ ಲಕ್ಷ್ಮೀ ನಾರಾಯಣ ಹಂಸ ಆಗಿದ್ದಾರೆ. ಈಗ ನೀವು ಈ ಲಕ್ಷ್ಮೀ ನಾರಾಯಣರ ಸಮಾನ ಹಂಸ ಆಗಬೇಕು. ನೀವೀಗ ಹೇಳುತ್ತೀರಾ, ನಾವು ದೈವಿ ಸಂಪ್ರದಾಯದ ಆತ್ಮರಾಗುತ್ತಿದ್ದೇವೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ. ನಾನೀಗ ನಿಮ್ಮನ್ನು ಹಂಸದ ಸಮಾನ ಮಾಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೀಗ ಇನ್ನೂ ಸಂಪೂರ್ಣ ಹಂಸ ಆಗಿಲ್ಲ. ನೀವೀಗ ಹಂಸ ಆಗಬೇಕು. ಹಂಸ ಮುತ್ತನ್ನೇ ಆರಿಸುತ್ತದೆ, ಬಕಪಕ್ಷಿ ಕೊಳಕನ್ನು ತಿನ್ನುತ್ತದೆ. ಈಗ ನೀವು ಹಂಸ ಆಗುತ್ತಿದ್ದೀರಾ. ಆದ್ದರಿಂದ ದೇವತೆಗಳಿಗೆ ಹೂವು ಎಂದು ಕರೆಯಲಾಗುತ್ತದೆ. ಈ ಜಗತ್ತಿನ ಅಸುರರಿಗೆ ಮುಳ್ಳು ಎಂದು ಕರೆಯಲಾಗುತ್ತದೆ. ನಾವು ಹಂಸ ಆಗಿದ್ದೆವು, ಪುನಃ ಕೆಳಗಡೆ ಇಳಿಯುತ್ತಾ ನಾವೇ ಬಕಪಕ್ಷಿ ಆಗಿದ್ದೇವೆ. ಅರ್ಧ ಕಲ್ಪ ನಾವು ಹಂಸ ಆಗಿರುತ್ತೇವೆ ಮತ್ತು ಅರ್ಧ ಕಲ್ಪ ಬಕಪಕ್ಷಿ ಆಗುತ್ತೇವೆ. ಹಂಸ ಆಗುವ ಮಾತಿನಲ್ಲಿ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ. ಮಾಯೆಗೆ ವಶ ಆಗುವ ಕಾರಣ ಮಕ್ಕಳು ಸ್ವಲ್ಪವಾದರೂ ಕೆಳಗಡೆ ಬೀಳುತ್ತೀರಾ. ದೇಹಾಭಿಮಾನ ಮುಖ್ಯವಾಗಿ ನಿಮ್ಮನ್ನು ಕೆಳಗಡೆ ಬೀಳಿಸುತ್ತದೆ. ಈ ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ಪರಿವರ್ತನೆ ಆಗಬೇಕು. ಯಾವಾಗ ನೀವು ಹಂಸ ಆಗುತ್ತೀರೋ ಆಗ ಪುನಃ ಈ ಜಗತ್ತಿನಲ್ಲಿ ಎಲ್ಲರೂ ಹಂಸಗಳೇ ಆಗಿರುತ್ತಾರೆ. ಯಾವಾಗ ನೀವು ಹಂಸ ಆಗುತ್ತೀರೋ ಆಗ ಸತ್ಯಯುಗದಲ್ಲಿ ಬರೀ ಹಂಸಗಳೇ ಇರುತ್ತಾರೆ. ಹಂಸ ಅಂದರೆ ದೇವಿ ದೇವತೆಗಳು. ಹೊಸ ಜಗತ್ತಿನಲ್ಲಿ ಹಂಸಗಳು ಇರುತ್ತದೆ, ಅಂದರೆ ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ಇರುತ್ತಾರೆ. ಈ ಹಳೆಯ ಜಗತ್ತಿನಲ್ಲಿ ಹಂಸದ ಸಮಾನ ಆಗಿರುವಂತವರು ಒಬ್ಬರೂ ಇರಲು ಸಾಧ್ಯ ಇಲ್ಲ. ಬಲೆ ಈ ಜಗತ್ತಿನಲ್ಲಿ ಸನ್ಯಾಸಿಗಳು ಇದ್ದಾರೆ, ಆದರೆ ಅವರು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ. ನೀವೆಲ್ಲರೂ ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಾ. ಪರಮಾತ್ಮ ತಂದೆ ಈಗ ನಮಗೆ ಬೇಹದ್ದಿನ ಸನ್ಯಾಸವನ್ನು ಕಲಿಸಿದ್ದಾರೆ. ನೀವೀಗ ಈ ದೇವತೆಗಳ ಸಮಾನ ಸರ್ವ ಗುಣಗಳಿಂದ ಸಂಪನ್ನ ಆಗುತ್ತಿದ್ದೀರಾ. ಬೇರೆ ಯಾವ ಧರ್ಮದವರು ದೇವತೆಗಳ ಸಮಾನ ಸರ್ವ ಗುಣದಿಂದ ಸಂಪನ್ನ ಆಗುವುದಿಲ್ಲ. ಪರಮಾತ್ಮ ತಂದೆ ಬಂದಿರುವುದೇ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು. ನೀವೀಗ ಹೊಸ ಜಗತ್ತಿನಲ್ಲಿ ಬಂದು ಮೊದಲು ಸುಖವನ್ನು ಅನುಭವ ಮಾಡುತ್ತೀರಾ. ಎಲ್ಲಾ ಆತ್ಮರು ಹೊಸ ಜಗತ್ತಿನಲ್ಲಿ ಬರಲು ಸಾಧ್ಯ ಇಲ್ಲ. ಈಗ ದೇವತಾ ಧರ್ಮ ಪ್ರಾಯಲೋಪ ಆಗಿದೆ. ಈ ಜ್ಞಾನದ ಮಾತನ್ನು ನೀವೀಗ ಕೇಳುತ್ತಿದ್ದೀರಾ ಮತ್ತು ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಬೇರೆ ಯಾರೂ ಕೂಡ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಮನುಷ್ಯರ ಮತ ಇದೆ. ವಿಕಾರದಿಂದ ಎಲ್ಲರೂ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ವಿಕಾರದ ಯಾವ ಮಾತು ಇರುವುದಿಲ್ಲ. ದೇವತೆಗಳು ಪವಿತ್ರರಾಗಿದ್ದರು. ಸತ್ಯಯುಗದಲ್ಲಿ ಯೋಗ ಬಲದಿಂದ ಎಲ್ಲಾ ಕಾರ್ಯ ನಡೆಯುತ್ತದೆ. ಕಲಿಯುಗದ ಪತಿತ ಮನುಷ್ಯರಿಗೆ ಸತ್ಯಯುಗದಲ್ಲಿ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಹೇಗೆ ಗೊತ್ತಾಗಲು ಸಾಧ್ಯ? ಸತ್ಯಯುಗದ ಹೆಸರೇ ನಿರ್ವಿಕಾರಿ ಜಗತ್ತಾಗಿದೆ. ಸತ್ಯಯುಗದಲ್ಲಿ ವಿಕಾರದ ಯಾವ ಮಾತು ಇಲ್ಲ. ಸತ್ಯಯುಗದಲ್ಲಿ ಪ್ರಾಣಿಗಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತದೆ ಎಂದು ಕೆಲವರು ಕೇಳುತ್ತಾರೆ. ನೀವು ಹೇಳಬೇಕು, ಸತ್ಯಯುಗದಲ್ಲಿ ಯೋಗ ಬಲ ಇದೆ, ಸತ್ಯಯುಗದಲ್ಲಿ ವಿಕಾರದ ಮಾತಿಲ್ಲ. ಸತ್ಯಯುಗ 100% ನಿರ್ವಿಕಾರಿ ಜಗತ್ತಾಗಿದೆ. ನಾವೀಗ ಶುಭ ಮಾತನ್ನು ಮಾತನಾಡುತ್ತೇವೆ, ನೀವೇಕೆ ಅಶುಭ ಮಾತನ್ನು ಮಾತನಾಡುತ್ತೀರಾ ಎಂದು ನೀವು ಜಗತ್ತಿನ ಜನರನ್ನು ಕೇಳಬೇಕು. ಈ ಕಲಿಯುಗದ ಹೆಸರು ವೈಶ್ಯಾಲಯ ಆಗಿದೆ. ಸತ್ಯಯುಗದ ಹೆಸರು ಶಿವಾಲಯ ಆಗಿದೆ. ಆ ಶಿವಾಲಯವನ್ನು ಪರಮಾತ್ಮ ಶಿವತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ. ಪರಮಾತ್ಮ ಶಿವತಂದೆ ಸರ್ವಶ್ರೇಷ್ಠ ಸ್ತಂಭ ಆಗಿದ್ದಾರೆ. ಶಿವಾಲಯವನ್ನು ಬಹಳ ಎತ್ತರದ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ. ಶಿವಾಲಯವನ್ನು ಎತ್ತರದ ಸ್ಥಾನದಲ್ಲಿ ನಿರ್ಮಾಣ ಮಾಡುತ್ತಾರೆ. ಶಿವತಂದೆ ನಮ್ಮನ್ನು ಸುಖದ ಸ್ತಂಭಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಶಿವತಂದೆ ಈಗ ಸುಖದ ಸ್ತಂಭವನ್ನು ನಿರ್ಮಾಣ ಮಾಡುತ್ತಾರೆ.
ಶಿವತಂದೆ ನಮ್ಮನ್ನೇ ಸುಖದ ಸ್ತಂಭವನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಶಿವತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಶಿವತಂದೆಯ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಪ್ರೀತಿ ಇರುತ್ತದೆ. ಶಿವತಂದೆಯ ಮಂದಿರಕ್ಕೆ ಭಕ್ತರು ಬಹಳ ಪ್ರೀತಿಯಿಂದ ಹೋಗುತ್ತಾರೆ. ಆದರೆ ಶಿವತಂದೆಯ ಬಗ್ಗೆ ಭಕ್ತರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಸರ್ವ ಗುಣದಿಂದ ಸಂಪನ್ನ ಆಗುತ್ತಿದ್ದೀರಾ. ಈಗ ಇನ್ನೂ ನೀವು ಸಂಪೂರ್ಣ ಆಗಿಲ್ಲ. ಯಾವಾಗ ನಿಮ್ಮ ಪರೀಕ್ಷೆ ನಡೆಯುತ್ತದೆಯೋ ಆಗ ನಿಮ್ಮ ಸಂಪೂರ್ಣ ರಾಜಧಾನಿ ಸ್ಥಾಪನೆ ಆಗುತ್ತದೆ. ನಂತರ ಈ ಸಂಪೂರ್ಣ ಕಲಿಯುಗವೇ ಸಮಾಪ್ತಿಯಾಗುತ್ತದೆ. ನಂಬರ್ ವಾರಾಗಿ ಸ್ವಲ್ಪ ಜನ ಪುನಃ ಈ ಜಗತ್ತಿಗೆ ಬರುತ್ತಾರೆ. ಮೊದಲು ನಿಮ್ಮ ರಾಜ್ಯ ಪ್ರಾರಂಭ ಆಗುತ್ತದೆ. ಅನ್ಯ ಧರ್ಮದವರು ಮೊದಲು ಈ ಸೃಷ್ಟಿಗೆ ಬರುವುದಿಲ್ಲ. ಮೊದಲು ಅನ್ಯ ಧರ್ಮದವರ ರಾಜ್ಯ ಪ್ರಾರಂಭ ಆಗಲು ಸಾಧ್ಯ ಇಲ್ಲ. ಮೊದಲು ನಿಮ್ಮ ರಾಜ್ಯವೇ ಇರುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳು ಕಾಶಿಗೆ ಹೋಗುತ್ತೀರಾ. ಕಾಶಿಯಲ್ಲಿ ಇರುವಂತವರಿಗೆ ಜ್ಞಾನವನ್ನು ತಿಳಿಸುವ ನಶೆ ಮಕ್ಕಳಿಗೆ ಬಹಳಷ್ಟು ಇದೆ. ಆದರೆ ಎಲ್ಲರೂ ಈ ಜ್ಞಾನವನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲೋ ಕೆಲವರು ಹಂಸ ಆಗುತ್ತಾರೆ. ಯಾರು ಹಂಸ ಆಗುವುದಿಲ್ಲವೋ ಅವರು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಕೆಲವರು 95% ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಕೇವಲ 5% ಮಾತ್ರ ಸ್ವಯಂ ಪರಿವರ್ತನೆ ಆಗುತ್ತಾರೆ. ಶ್ರೇಷ್ಠ ನಂಬರ್ ಮತ್ತು ಕನಿಷ್ಠ ನಂಬರ್ ಅಂತೂ ಇರುತ್ತದೆ ತಾನೆ. ಹೈಯೆಸ್ಟ್ ನಂಬರ್ ಮತ್ತು ಲೋಯೆಸ್ಟ್ ನಂಬರ್ ಇರುತ್ತದೆ. ಈಗಲೇ ಯಾರು ಸ್ವಯಂವನ್ನು ಹಂಸ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ನಾವೀಗ ಹಂಸ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಯಾವಾಗ ನಮ್ಮ ಜ್ಞಾನದ ಶಿಕ್ಷಣ ಪೂರ್ಣ ಆಗುತ್ತದೆಯೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ. ಈಗ ನಾವು ಸಂಪೂರ್ಣ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಯುದ್ಧ ಅಂತಿಮ ಸಮಯದಲ್ಲಿ ನಡೆಯುತ್ತದೆ. ಅಂತ್ಯದಲ್ಲಿ ಯುದ್ಧ ಆಗುತ್ತದೆ. ಈಗ ಇನ್ನೂ ಯಾರು 100% ಪರಿಪೂರ್ಣ ಆಗಿಲ್ಲ. ಈಗ ಇನ್ನು ಮನೆ ಮನೆಗೂ ನೀವು ಸಂದೇಶವನ್ನು ತಲುಪಿಸಬೇಕು. ಈಗ ಬಹಳ ದೊಡ್ಡ ಪರಿವರ್ತನೆ ಆಗುತ್ತದೆ. ಯಾರೆಲ್ಲ ಸ್ವಯಂವನ್ನು ಬಹಳ ದೊಡ್ಡ ವ್ಯಕ್ತಿ ಎಂದು ತಿಳಿದುಕೊಂಡು ದೊಡ್ಡ ದೊಡ್ಡ ಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ಕುಳಿತಿದ್ದಾರೋ ಈಗ ಅವರೆಲ್ಲರೂ ಅಲುಗಾಡುತ್ತಾರೆ. ಅಂದರೆ ಸನ್ಯಾಸಿಗಳು ದೊಡ್ಡ ದೊಡ್ಡ ಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ಕುಳಿತಿದ್ದಾರೆ. ಈಗ ಆ ಎಲ್ಲಾ ಸನ್ಯಾಸಿಗಳ ಸ್ಥಾನ ಅಲುಗಾಡುತ್ತದೆ. ಭಕ್ತಿಯ ಸಿಂಹಾಸನ ಈಗ ಅಲುಗಾಡುತ್ತದೆ. ಈಗ ಇದು ಭಕ್ತಿಯ ರಾಜ್ಯ ಆಗಿದೆ. ಈಗ ನೀವು ಈ ಭಕ್ತಿಯ ರಾಜ್ಯದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಆ ಸನ್ಯಾಸಿಗಳ ಮೇಲೆ ನೀವೀಗ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಈ ಕಲಿಯುಗದಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಅಂದ ಮೇಲೆ ಈಗ ಎಲ್ಲವೂ ಪರಿವರ್ತನೆ ಆಗುತ್ತದೆ. ಪುನಃ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಸ್ಥಾಪನೆ ಆಗುತ್ತದೆ. ನೀವೀಗ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಿದ್ದೀರಾ. ಲಕ್ಷ್ಮೀ ನಾರಾಯಣರ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಸಾಕ್ಷಾತ್ಕಾರ ನಿಮಗೆ ಆಗಿದೆ. ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳಿಗೆ ಅನೇಕ ಮಾತಿನ ಸಾಕ್ಷಾತ್ಕಾರವನ್ನು ಪರಮಾತ್ಮ ತಂದೆ ಮಾಡಿಸಿದ್ದರು. ಹೇಗೆ ರಾಜ್ಯಧಾನಿ ನಡೆಯುತ್ತದೆ, ಸತ್ಯಯುಗದಲ್ಲಿ ಹೇಗೆ ರಾಜ್ಯ ಸ್ಥಾಪನೆ ಆಗುತ್ತದೆ ಅನ್ನುವ ಮಾತಿನ ಸಾಕ್ಷಾತ್ಕಾರ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳಿಗೆ ಆಗಿತ್ತು. ಆದರೆ ಯಾರೆಲ್ಲ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದರೋ ಅಂತಹ ಮಕ್ಕಳು ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ. ಈ ನಾಟಕದಲ್ಲಿ ಯಾರಿಗೆ ಯಾವ ಪಾತ್ರ ಸಿಕ್ಕಿದೆಯೋ ಅವರು ಅದೇ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಈಗ ಇಲ್ಲಿ ನೀವು ಯಾರ ಮಹಿಮೆಯನ್ನು ಕೂಡ ಮಾಡುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾನೆ, ನೀವೀಗ ಏಕೆ ನನ್ನ ಮಹಿಮೆಯನ್ನು ಮಾಡುತ್ತೀರಾ? ನಿಮ್ಮನ್ನು ಪತಿತರಿಂದ ಪಾವನ ಮಾಡುವುದು ನನ್ನ ಡ್ಯೂಟಿ ಆಗಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುವುದು ಟೀಚರ್ನ ಡ್ಯೂಟಿ ಆಗಿದೆ. ನಾನೀಗ ನನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದೇನೆ ಅಂದ ಮೇಲೆ ನೀವೇಕೆ ನನಗೆ ಮಹಿಮೆಯನ್ನು ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಕೂಡ ನಾಟಕದ ವಶದಲ್ಲಿ ಇದ್ದೇನೆ ಅಂದ ಮೇಲೆ ಪರಮಾತ್ಮ ತಂದೆಯಲ್ಲಿ ಅಂತಹ ಯಾವ ಶಕ್ತಿ ಇದೆ ಎಂದು ಪುನಃ ನೀವು ಹೇಳಲು ಸಾಧ್ಯ? ಎಲ್ಲರನ್ನು ಪತಿತರಿಂದ ಪಾವನ ಮಾಡುವುದು ನನ್ನ ಕರ್ತವ್ಯ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬಂದು ಪತಿತರನ್ನು ಪಾವನ ಮಾಡುವುದಕ್ಕೋಸ್ಕರ ಪತಿತ ಆತ್ಮರಿಗೆ ಮಾರ್ಗವನ್ನು ತೋರಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿಮ್ಮನ್ನು ಪಾವನ ಮಾಡದೆ ಹಾಗೆ ಇರಲು ನನಗೆ ಸಾಧ್ಯ ಆಗುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಯ ಪಾತ್ರ ಅಕ್ಯುರೇಟ್ ಆದ ಪಾತ್ರ ಆಗಿದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವ ಸಮಯದಲ್ಲಿ 1 ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ 1 ಸೆಕೆಂಡ್ ಕೂಡ ಲೇಟ್ ಆಗಿ ಈ ಸೃಷ್ಟಿಗೆ ಬರುವುದಿಲ್ಲ. ನಾನು ಸರಿಯಾದ ಸಮಯಕ್ಕೆ ಈ ಸೃಷ್ಟಿಗೆ ಬಂದು ಸೇವೆಯನ್ನು ಮಾಡುವಂತಹ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ನಾಟಕದಲ್ಲಿ ಸೆಕೆಂಡಿಗೂ ಪರಮಾತ್ಮ ತಂದೆ ಯಾವ ಪಾತ್ರವನ್ನು ಮಾಡುತ್ತಾರೋ ನಾಟಕ ನನ್ನ ಮೂಲಕ ಆ ಪಾತ್ರವನ್ನು ಮಾಡಿಸುತ್ತದೆ ಎಂದು ತಂದೆ ಹೇಳುತ್ತಾರೆ. ನಾನು ಕೂಡ ಪರವಶ ಆಗಿದ್ದೇನೆ. ಈ ಜ್ಞಾನ ಮಾರ್ಗದಲ್ಲಿ ಮಹಿಮೆಯ ಯಾವ ಮಾತು ಇಲ್ಲ. ಕಲ್ಪ ಕಲ್ಪದಲ್ಲೂ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಹೇ ಪತಿತ ಪಾವನ, ನಮ್ಮನ್ನು ಪಾವನ ಮಾಡಲು ನೀವು ಬನ್ನಿ ಎಂದು ತಂದೆಯಾದ ನನ್ನನ್ನು ನೀವೆಲ್ಲರೂ ಕೂಗಿ ಕರೆಯುತ್ತೀರಾ. ನೀವೀಗ ಎಷ್ಟೊಂದು ಪತಿತರಾಗಿದ್ದೀರಾ.
ಒಂದೊಂದು ಅವಗುಣವನ್ನು ತ್ಯಾಗ ಮಾಡಲು ಮಕ್ಕಳು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಬಹಳ ಸಮಯದವರೆಗೆ ಪವಿತ್ರರಾಗಿದ್ದು ಪುನಃ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಾ ಮಾಯೆಯ ಪೆಟ್ಟು ಬಿದ್ದ ತಕ್ಷಣ ಮಕ್ಕಳು ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ. ಈ ಜಗತ್ತು ತಮ್ಮೋ ಪ್ರಧಾನ ಜಗತ್ತಾಗಿದೆ. ಮಾಯೆ ಅನ್ನುವ ಶತ್ರು ನಿಮ್ಮನ್ನು ಬಹಳಷ್ಟು ಎದುರಿಸುತ್ತದೆ. ಸನ್ಯಾಸಿಗಳು ವಿಕಾರಿಗಳ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಯಾರ ಆತ್ಮ ಜ್ಯೋತಿಯೂ ಹೋಗಿ ಪರಮ ಜ್ಯೋತಿಯಾದ ಪರಮಾತ್ಮನಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಯಾರು ನಾಟಕದ ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಆತ್ಮ ಅವಿನಾಶಿಯಾಗಿದೆ, ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ ಅಂದ ಮೇಲೆ ಆತ್ಮ ಜ್ಯೋತಿ ಹೋಗಿ ಹೇಗೆ ಜ್ಯೋತಿಯಲ್ಲಿ ಸಮಾವೇಶ ಆಗಲು ಸಾಧ್ಯ? ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಮತ್ತು ಜಗತ್ತಿನಲ್ಲಿ ಅನೇಕ ಮಾತಿದೆ. ಜಗತ್ತಿನಲ್ಲಿ ಇರುವಂತದ್ದು ಮನುಷ್ಯರ ಮತ ಆಗಿದೆ. ಇಲ್ಲಿ ನಿಮಗೆ ಕೇವಲ ಒಂದೇ ಒಂದು ಈಶ್ವರನ ಮತ ಪ್ರಾಪ್ತಿಯಾಗುತ್ತಿದೆ. ಇಲ್ಲಿ ನಮ್ಮೆಲ್ಲರಿಗೂ ಒಬ್ಬ ತಂದೆಯ ಮತ ಪ್ರಾಪ್ತಿಯಾಗುತ್ತಿದೆ. ದೇವತೆಗಳ ಮತ ಈ ಕಲಿಯುಗದಲ್ಲಿ ಇರಲು ಸಾಧ್ಯ ಇಲ್ಲ. ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ. ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಮನುಷ್ಯರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ. ಆದ್ದರಿಂದ ಈಶ್ವರ ತಂದೆ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ಮನುಷ್ಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಎಷ್ಟು ಯೋಗ್ಯರನ್ನಾಗಿ ಮಾಡುತ್ತೇನೆ ಅಂದರೆ ನಿಮ್ಮನ್ನು ನಾನು ಪೂಜೆಗೆ ಯೋಗ್ಯರನ್ನಾಗಿ ಮಾಡುತ್ತೇನೆ. ಪರಮಾತ್ಮ ತಂದೆ ಈಗ ನಮ್ಮನ್ನು ಎಷ್ಟು ಯೋಗ್ಯರನ್ನಾಗಿ ಮಾಡುತ್ತಾರೆ ಅಂದರೆ ನಾವು ಪೂಜೆಗೆ ಯೋಗ್ಯರಾಗುತ್ತೇವೆ. ಈಗ ಇನ್ನು ನಾವು ಪೂಜೆಗೆ ಯೋಗ್ಯರಾಗಿಲ್ಲ, ಈಗ ಪೂಜೆಗೆ ಯೋಗ್ಯರಾಗುತ್ತಿದ್ದೇವೆ. ನಮಗೆ ಗೊತ್ತಿದೆ ನಾವೀಗ ಪೂಜೆಗೆ ಯೋಗ್ಯರಾಗುತ್ತೇವೆ. ನಂತರ ಭಕ್ತಿ ಮಾರ್ಗದಲ್ಲಿ ನಮ್ಮ ಮಹಿಮೆ ನಡೆಯುತ್ತದೆ. ಭಕ್ತಿ ಮಾರ್ಗದಲ್ಲಿ ನಮ್ಮ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ ಚಂಡಿಕಾ ದೇವಿಯ ಜಾತ್ರೆ ಕೂಡ ನಡೆಯುತ್ತದೆ. ಚಂಡಿ ಅಂದರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೇ ಇರುವವರು. ಯಾರು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲವೋ ಅವರು ಚಂಡಿ ಆಗುತ್ತಾರೆ. ಪುನಃ ವಿಶ್ವವನ್ನು ಪವಿತ್ರ ಮಾಡುವ ಕಾರ್ಯದಲ್ಲಿ ಅವರು ಕೂಡ ಸ್ವಲ್ಪ ಸಹಯೋಗವನ್ನು ನೀಡುತ್ತಾರೆ. ಇದು ಸೇನೆಯಾಗಿದೆ. ಅವರು ಶಿಕ್ಷೆಯನ್ನು ಅನುಭವ ಮಾಡಿ ಪುನಃ ವಿಶ್ವಕ್ಕೆ ಮಾಲೀಕರಂತೂ ಆಗುತ್ತಾರೆ. ಕೆಲವರು ಬೇಟೆಗಾರರು ಇರುತ್ತಾರೆ. ಅವರು ಹೇಳುತ್ತಾರೆ ನಾವು ಭಾರತ ದೇಶಕ್ಕೆ ಮಾಲೀಕರಾಗುತ್ತೇವೆ ಎಂದು. ಈ ಸಮಯದಲ್ಲಿ ನೋಡಿ ಒಂದು ಗೀತೆಯನ್ನು ಎಲ್ಲರೂ ಹಾಡುತ್ತಾರೆ, ನಮ್ಮ ಭಾರತ ದೇಶ ಸರ್ವಶ್ರೇಷ್ಠ ದೇಶ ಆಗಿದೆ ಎಂದು. ಇನ್ನೊಂದು ಕಡೆ ಪುನಃ ಗಾಯನವನ್ನು ಮಾಡುತ್ತಾರೆ. ಭಾರತದ ಪರಿಸ್ಥಿತಿ ಏನಾಗಿದೆ ನೋಡಿ. ಭಾರತದಲ್ಲಿ ರಕ್ತದ ನದಿ ಹರಿಯುತ್ತದೆ. ಒಂದು ಕಡೆ ಭಾರತ ದೇಶದ ಮಹಿಮೆಯ ಗೀತೆ ಇದೆ, ಇನ್ನೊಂದು ಕಡೆ ಭಾರತ ದೇಶದ ನಿಂದನೆಯ ಗೀತೆ ಇದೆ. ಆದರೆ ಜಗತ್ತಿನ ಜನ ಯಾವ ಮಾತನ್ನೂ ತಿಳಿದುಕೊಂಡಿಲ್ಲ. ಈಗ ನಿಮಗೆ ಯಥಾರ್ಥ ರೂಪದಲ್ಲಿ ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಮನುಷ್ಯರಿಗೆ ಭಗವಂತ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಗೊತ್ತಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ ಇವರಿಗೆ ಭಗವಂತ ಟೀಚರ್ ಆಗಿ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ? ಜಗತ್ತಿನ ಜನ ಹೇಳುತ್ತಾರೆ ವಾಹ, ಇವರು ಭಗವಂತ ತಂದೆಯನ್ನು ಟೀಚರ್ ಅನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು. ಅರೆ, ಭಗವಾನ್ ವಾಚಾಗಿದೆ, ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು. ಕೇವಲ ಭಗವದ್ಗೀತೆಯಲ್ಲಿ ಮನುಷ್ಯರ ಹೆಸರನ್ನು ತೋರಿಸಿರುವ ಕಾರಣ ಭಗವದ್ಗೀತೆಯನ್ನೇ ಖಂಡನೆ ಮಾಡಿದ್ದಾರೆ. ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ. ಶ್ರೀಕೃಷ್ಣ ಭಗವಾನ್ ವಾಚ್ ಆದರೂ ಕೂಡ ಅದು ಮನುಷ್ಯ ಮತ ಆಗಿದೆ. ಶ್ರೀಕೃಷ್ಣ ಈ ಕಲಿಯುಗಕ್ಕೆ ಹೇಗೆ ಬರಲು ಸಾಧ್ಯ? ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ. ಈ ಪತಿತ ಜಗತ್ತಿನಲ್ಲಿ ಬರಲು ಕೃಷ್ಣನಿಗೆ ಅಂತದ್ದೇನಾಗಿದೆ? ಪರಮಾತ್ಮ ತಂದೆಯ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ. ಆದರೆ ನಿಮ್ಮಲ್ಲೂ ಕೂಡ ಎಲ್ಲೋ ಕೆಲವರು ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈಗ ಮಕ್ಕಳ ಬಾಯಿಂದ ಸದಾ ಜ್ಞಾನ ರತ್ನವೇ ಬರಬೇಕು. ನಿಮ್ಮ ಬಾಯಿಂದ ಕಲ್ಲಿನ ಸಮಾನ ಶಬ್ದ ಬರಬಾರದು. ನೀವೀಗ ಸ್ವಯಂ ಅನ್ನು ಕೇಳಿಕೊಳ್ಳಬೇಕು, ನಾನು ಈ ರೀತಿ ದೇವತೆ ಆಗಿದ್ದೇನಾ? ಬಲೆ ನೀವು ಬಯಸುತ್ತೀರಾ ಆತ್ಮದಲ್ಲಿರುವ ಕಲ್ಮಶ ಬೇಗ ಸಮಾಪ್ತಿಯಾಗಬೇಕು ಎಂದು. ಆದರೆ ಆತ್ಮದಲ್ಲಿರುವ ಕಲ್ಮಶ ಬೇಗ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ. ನೀವೀಗ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಲು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಮಕ್ಕಳಾದ ನೀವು ನಂಬರ್ ವಾರಾಗಿ ಜ್ಞಾನವನ್ನು ತಿಳಿಸುತ್ತೀರಾ. ಯುಕ್ತಿಯುಕ್ತವಾಗಿ ಅಂತ್ಯದಲ್ಲಿ ನೀವು ಜ್ಞಾನವನ್ನು ತಿಳಿಸುತ್ತೀರಾ. ಅಂತ್ಯದಲ್ಲಿ ನಿಮ್ಮ ಜ್ಞಾನದ ಬಾಣ ಎಲ್ಲರಿಗೂ ನಾಟುತ್ತದೆ. ನಿಮಗೆ ಗೊತ್ತಿದೆ ನಾವೆಲ್ಲರೂ ಈಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಒಬ್ಬ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಎಲ್ಲರೂ ಒಬ್ಬ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಮುಂದೆ ಎಂತಹ ಯುದ್ಧ ನಡೆಯುತ್ತದೆ ಅನ್ನುವ ಮಾತನ್ನು ನೀವೀಗ ಕೇಳಬೇಡಿ ಎಂದು ತಂದೆ ಹೇಳುತ್ತಾರೆ. ಮುಂದೆ ನಿಮ್ಮ ಈ ಕಣ್ಣಿನಿಂದ ನೀವು ಎಂತಹ ಯುದ್ಧವನ್ನು ನೋಡುತ್ತೀರಾ ಅಂದರೆ ಆ ಮಾತಿನ ಬಗ್ಗೆ ನೀವು ಕೇಳಲೇಬೇಡಿ. ಯುದ್ಧದಲ್ಲಿ ಬಹಳಷ್ಟು ಜನ ಸಾಯುತ್ತಾರೆ. ಸತ್ತಂತಹ ಎಲ್ಲ ಆತ್ಮರು ಎಲ್ಲಿಗೆ ಹೋಗುತ್ತಾರೆ? ಸತ್ತಂತಹ ಎಲ್ಲ ಆತ್ಮರು ಪುನಃ ಒಟ್ಟಿಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೇನು?
ಈ ವೃಕ್ಷ ವೃದ್ಧಿ ಆಗುತ್ತಾ ಹೋಗುತ್ತದೆ. ವೃಕ್ಷದಲ್ಲಿ ಬಹಳಷ್ಟು ರಂಬೆ ಕೊಂಬೆ ಇದೆ. ವೃಕ್ಷದಲ್ಲಿ ಬಹಳಷ್ಟು ಎಲೆಗಳು ಹುಟ್ಟಿಕೊಳ್ಳುತ್ತದೆ. ಪ್ರತಿದಿನ ಅನೇಕರು ಹುಟ್ಟುತ್ತಾರೆ, ಅನೇಕರು ಸಾಯುತ್ತಾರೆ. ಯಾರು ನಾಟಕ ಮುಗಿಯುವವರೆಗೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯರ ಸಂಖ್ಯೆ ವೃದ್ಧಿ ಆಗುತ್ತಾ ಹೋಗುತ್ತದೆ. ಈ ಎಲ್ಲಾ ಮಾತಿನ ವಿಸ್ತಾರಕ್ಕೆ ಹೋಗುವ ಬದಲು ನೀವು ಮೊದಲು ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ಇನ್ನು ಎರಡನೇ ಮುಖ್ಯ ಮಾತು ಅಂದರೆ ನೀವೀಗ ಬೇರೆ ಯಾವ ಮಾತಿನ ಬಗ್ಗೆಯೂ ವಿಚಾರವನ್ನು ಮಾಡಬೇಡಿ. ನೀವೀಗ ಸ್ವಯಂನ ಪುರುಷಾರ್ಥವನ್ನು ಮಾಡಿ. ನಾನೀಗ ಈ ರೀತಿ ದೇವತೆ ಆಗಬೇಕು, ಅದಕ್ಕೋಸ್ಕರ ನೀವು ಸ್ವಯಂ ಪುರುಷಾರ್ಥ ಮಾಡಿ. ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ. ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು. ಸಂದೇಶಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಧರ್ಮಸ್ಥಾಪಕರಿಗೆ ಸಂದೇಶಿ ಎಂದು ಕರೆಯಲು ಸಾಧ್ಯ ಇಲ್ಲ. ಧರ್ಮಸ್ಥಾಪಕರಿಗೆ ಮುಕ್ತಿದಾತ ಎಂದು ಕರೆಯಲು ಸಾಧ್ಯ ಇಲ್ಲ. ಸದ್ಗತಿದಾತ ಒಬ್ಬ ಸದ್ಗುರು ಆಗಿದ್ದಾರೆ. ಉಳಿದವರೆಲ್ಲ ಭಕ್ತಿಯನ್ನು ಮಾಡುತ್ತಿರುವಂತಹ ಭಕ್ತರೇ ಆಗಿದ್ದಾರೆ. ಇನ್ನು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಸ್ವಲ್ಪ ತಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಳ್ಳುತ್ತಾರೆ. ಕೆಲವರು ಭಕ್ತಿ ಮಾರ್ಗದಲ್ಲಿ ದಾನವನ್ನು ಮಾಡುತ್ತಾರೆ, ತೀರ್ಥಯಾತ್ರೆಗೆ ಹೋಗುತ್ತಾರೆ. ತೀರ್ಥಯಾತ್ರೆಗೆ ಹೋದಾಗ ಸ್ವಲ್ಪ ಹಣವನ್ನು ದಾನವಾಗಿ ನೀಡುತ್ತಾರೆ. ಅಂದ ಮೇಲೆ ಈಗ ನಿಮಗೆ ಗೊತ್ತಿದೆ, ಈ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ವಜ್ರ ಸಮಾನ ಮಾಡುತ್ತಿದ್ದಾರೆ. ನಿಮ್ಮ ಈ ಜೀವನಕ್ಕೆ ಅಮೂಲ್ಯ ಜೀವನ ಎಂದು ಕರೆಯಲಾಗುತ್ತದೆ. ಆದರೆ ಅಮೂಲ್ಯ ಜೀವನವನ್ನು ರೂಪಿಸಿಕೊಳ್ಳಲು ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಈ ನಾಟಕದಲ್ಲಿ ನನ್ನದು ಯಾವುದೇ ಪ್ರಕಾರದ ದೋಷ ಇಲ್ಲ ಎಂದು ನೀವು ಹೇಳುತ್ತೀರಾ. ಇಲ್ಲಿ ನನ್ನದು ಯಾವುದೇ ಪ್ರಕಾರದ ದೋಷ ಇಲ್ಲ ಎಂದು ನೀವು ಹೇಳುತ್ತೀರಾ. ಅರೆ, ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಸುಂದರ ಹೂವನ್ನಾಗಿ ಮಾಡಲು. ಅಂದ ಮೇಲೆ ನೀವೇಕೆ ಸುಂದರ ಹೂವಾಗುವುದಿಲ್ಲ? ನಿಮ್ಮನ್ನು ಪಾವನ ಮಾಡುವುದೇ ನನ್ನ ಡ್ಯೂಟಿ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೇಕೆ ಪುರುಷಾರ್ಥವನ್ನು ಮಾಡುವುದಿಲ್ಲ ಎಂದು ತಂದೆ ಕೇಳುತ್ತಾರೆ. ಪುರುಷಾರ್ಥವನ್ನು ಮಾಡಿಸುವಂತಹ ತಂದೆ ನಮಗೆ ಸಿಕ್ಕಿದ್ದಾರೆ. ಈ ಲಕ್ಷ್ಮೀ ನಾರಾಯಣರನ್ನು ಈ ರೀತಿ ಲಕ್ಷ್ಮೀ ನಾರಾಯಣರನ್ನಾಗಿ ಯಾರು ಮಾಡಿದರು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ. ಈ ಜ್ಞಾನದ ಮಾತನ್ನು ನಿಮ್ಮಲ್ಲೂ ಎಲ್ಲರೂ ಅರ್ಥ ಮಾಡಿಕೊಂಡಿಲ್ಲ. ಮುಂದೆ ಹೋದಂತೆ ನಿಮ್ಮ ಬಳಿ ಬಹಳಷ್ಟು ಜನ ಜ್ಞಾನವನ್ನು ಕೇಳಲು ಬರುತ್ತಾರೆ. ಯಾವಾಗ ಎಲ್ಲರೂ ನಿಮ್ಮ ಬಳಿ ಜ್ಞಾನವನ್ನು ಕೇಳಲು ಬರುತ್ತಾರೋ ಆಗ ಜಗತ್ತಿನಲ್ಲಿರುವ ಗುರುಗಳ ಗಿರಾಕಿಗಳು ಕಡಿಮೆ ಆಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ವೇದಶಾಸ್ತ್ರದ ಸಾರವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ. ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ, ಅದೆಲ್ಲ ಭಕ್ತಿ ಮಾರ್ಗ ಆಗಿದೆ. ಸತ್ಯುಗದಲ್ಲಿ ಎಲ್ಲರೂ ಪಾವನಾಗಿದ್ದರು, ಪುನಃ ಎಲ್ಲರೂ ಪತಿತಾದರು. ಈಗ ಪರಮಾತ್ಮ ತಂದೆ ಪುನಃ ಬಂದು ನಮಗೆ ಬೇಹದ್ದಿನ ಸನ್ಯಾಸವನ್ನು ಮಾಡುವುದನ್ನು ಕಲಿಸುತ್ತಿದ್ದಾರೆ. ಏಕೆಂದರೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸ್ಮಶಾನದಿಂದ ಬುದ್ಧಿಯನ್ನು ದೂರ ಮಾಡಿಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈಗ ಇದು ವಿನಾಶದ ಸಮಯ ಆಗಿದೆ. ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಲೇಬೇಕು. ಈ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಎಲ್ಲಾ ಆತ್ಮರಲ್ಲೂ ತಮ್ಮದೇ ಆದ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಅಂದ ಮೇಲೆ ಆತ್ಮ ಅವಿನಾಶಿಯಾಗಿದೆ, ಆತ್ಮದ ಪಾತ್ರ ಕೂಡ ಅವಿನಾಶಿಯಾಗಿದೆ. ಆತ್ಮದ ಪಾತ್ರದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಈ ನಾಟಕ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ. ಇದು ಬೇಹದ್ದಿನ ಬಹಳ ದೊಡ್ಡ ನಾಟಕ ಆಗಿದೆ. ಎಲ್ಲರೂ ನಂಬರ್ ವಾರಾಗಿ ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಮಾಡುತ್ತಾರೆ. ಕೆಲವರು ಆತ್ಮಿಕ ಸೇವೆಯನ್ನು ಮಾಡುವಂತಹ ಮಕ್ಕಳಿದ್ದಾರೆ, ಕೆಲವರು ಸ್ಥೂಲ ಸೇವೆಯನ್ನು ಮಾಡುವಂತಹ ಮಕ್ಕಳಿದ್ದಾರೆ. ಕೆಲವರು ಹೇಳುತ್ತಾರೆ, ಬಾಬಾ ನಾನೀಗ ನಿಮ್ಮ ಗಾಡಿಗೆ ಡ್ರೈವರ್ ಆಗುತ್ತೇನೆ. ಈಗ ನಿಮ್ಮ ಕಾರಿಗೆ ನಾನು ಡ್ರೈವರ್ ಆದರೆ ಸತ್ಯಯುಗದಲ್ಲಿ ನಾನು ವಿಮಾನಕ್ಕೆ ಮಾಲೀಕ ಆಗುತ್ತೇನೆ ಎಂದು ಮಕ್ಕಳು ಹೇಳುತ್ತಾರೆ. ಈ ಸಮಯದ ದೊಡ್ಡ ವ್ಯಕ್ತಿಗಳು ತಿಳಿದುಕೊಂಡಿದ್ದಾರೆ, ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ. ಏಕೆಂದರೆ ನಮ್ಮ ಬಳಿ ದೊಡ್ಡ ದೊಡ್ಡ ಮಹಲ್ ಇದೆ, ವಿಮಾನ ಇದೆ. ಆದ್ದರಿಂದ ನಮ್ಮ ಪಾಲಿಗೆ ಇದೇ ಸ್ವರ್ಗ ಎಂದು ಜನ ತಿಳಿದುಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೆಲ್ಲ ಕೃತಕ ವಸ್ತು ಆಗಿದೆ. ಇದಕ್ಕೆ ಮಾಯೆಯ ವೈಭವ ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಜನ ಎಂತೆಂತಹ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಈ ಸಮಯದಲ್ಲಿ ಎಂತೆಂತಹ ವಸ್ತುವನ್ನು ನಿರ್ಮಾಣ ಮಾಡುವುದನ್ನು ಜನ ಕಲಿಯುತ್ತಿದ್ದಾರೆ. ಹಡಗು ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಾರೆ. ಈ ಹಡಗು ಸತ್ಯಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯಯುಗದಲ್ಲಿ ಬಾಂಬ್ಸ್ ಕೆಲಸಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ಸುಖವನ್ನು ನೀಡುವಂತಹ ವಸ್ತುಗಳು ಮಾತ್ರ ನಿಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತದೆ. ವಿಜ್ಞಾನದ ಶಕ್ತಿ ವಿನಾಶವನ್ನು ಮಾಡಲು ಸಹಯೋಗವನ್ನು ನೀಡುತ್ತದೆ. ನಂತರ ಇದೇ ವಿಜ್ಞಾನದ ಶಕ್ತಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ನಿಮಗೆ ಸಹಯೋಗವನ್ನು ನೀಡುತ್ತದೆ.
ಈ ನಾಟಕ ಅದ್ಭುತ ರೂಪದಲ್ಲಿ ನಿರ್ಮಾಣ ಆದಂತಹ ನಾಟಕ ಆಗಿದೆ. ಈ ನಾಟಕ ಬಹಳಷ್ಟು ಅದ್ಭುತವಾದ ನಾಟಕ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ವಿನಾಶದ ಸಮಯದಲ್ಲಿ ಹಳೆಯ ಜಗತ್ತಿನ ಬಗ್ಗೆ ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ಸ್ಮಶಾನದಿಂದ ಬುದ್ಧಿಯನ್ನು ದೂರ ಮಾಡಿಕೊಳ್ಳಬೇಕು. ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಹಳೆಯ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನವೇ ಬರಬೇಕು. ನಿಮ್ಮ ಬಾಯಿಂದ ಕಲ್ಲಿನ ಸಮಾನ ಶಬ್ದ ಬರಬಾರದು. ನೀವೀಗ ಸಂಪೂರ್ಣ ಹಂಸ ಆಗಬೇಕು. ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ಸೇವೆಯ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಪ್ರಕಟಗೊಳಿಸಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ. ಸೇವೆಯ ಮೂಲಕ ನಿಮಗೆ ಖುಷಿ ಸಿಗುತ್ತದೆ ಅಥವಾ ಸೇವೆಯ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ. ಆದರೆ ಸೇವೆಯಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಕೂಡ ಸಮಾಪ್ತಿಯಾಗುತ್ತದೆ. ಸೇವೆಯನ್ನು ಮಾಡುವಾಗ ಬೇಹದ್ದಿನ ವೈರಾಗ್ಯ ವೃತ್ತಿ ಸಮಾಪ್ತಿಯಾಗುತ್ತದೆ. ಆದ್ದರಿಂದ ಆಂತರ್ಯದಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಜಾಗೃತ ಮಾಡಿಕೊಳ್ಳಿ. ಹೇಗೆ ಸೇವೆಯ ಪ್ಲಾನ್ ಅನ್ನು ಪ್ರತ್ಯಕ್ಷದಲ್ಲಿ ತರುವುದಕ್ಕೋಸ್ಕರ ಸೇವೆಯ ಪ್ಲಾನ್ ಅನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳುತ್ತೀರಾ, ಆಗ ನಿಮಗೆ ಸಫಲತೆ ಪ್ರಾಪ್ತಿಯಾಗುತ್ತದೆ. ಹೇಗೆ ಸೇವೆಯ ಪ್ಲಾನ್ ಅನ್ನು ಪ್ರತ್ಯಕ್ಷದಲ್ಲಿ ಪ್ರಕಟ ರೂಪದಲ್ಲಿ ಮಾಡಿ ತೋರಿಸುತ್ತೀರಾ, ಆಗ ನಿಮಗೆ ಸಫಲತೆ ಸಿಗುತ್ತದೆ. ಅದೇ ರೀತಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷದಲ್ಲಿ ಧಾರಣೆ ಮಾಡಿಕೊಳ್ಳಿ. ಬಲೆ ಎಷ್ಟೇ ಸಾಧನಗಳು ನಿಮಗೆ ಪ್ರಾಪ್ತಿಯಾಗಬಹುದು, ಆದರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಾಧನೆಯನ್ನು ಮರೆಯಬೇಡಿ. ಸಾಧನೆ ಮತ್ತು ಸಾಧನಗಳ ಬ್ಯಾಲೆನ್ಸ್ ಇದ್ದಾಗ ನೀವು ಸಫಲತಾ ಮೂರ್ತಿಗಳಾಗುತ್ತೀರಾ. ಎಷ್ಟೆಲ್ಲಾ ಸಾಧನಗಳು ನಮಗೆ ಪ್ರಾಪ್ತಿಯಾಗುತ್ತಿದೆಯೋ, ಸಾಧನಗಳ ಜೊತೆಗೆ ಸಾಧನೆಯ ಬ್ಯಾಲೆನ್ಸ್ ಇದ್ದಾಗ ನಾವು ಸಫಲತಾ ಮೂರ್ತಿಗಳಾಗುತ್ತೇವೆ. ಇಂದಿನ ಸ್ಲೋಗನ್ ಆಗಿದೆ, ಅಸಂಭವವನ್ನು ಸಂಭವ ಮಾಡುವುದೇ ಪರಮಾತ್ಮ ತಂದೆಯ ಪ್ರೀತಿಯ ಸಾಕ್ಷಿಯಾಗಿದೆ. ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಪ್ರೀತಿ ಇದೆ ಅನ್ನುವುದಕ್ಕೆ ಲಕ್ಷಣ ಅಂದರೆ ಅಸಂಭವ ಕಾರ್ಯ ಕೂಡ ಸಂಭವ ಆಗಬೇಕು. ಅಸಂಭವವನ್ನು ಸಂಭವ ಮಾಡಿ ತೋರಿಸುವುದೇ ಪರಮಾತ್ಮ ತಂದೆಯ ಪ್ರೀತಿಗೆ ಸಾಕ್ಷಿಯಾಗಿದೆ. ಒಳ್ಳೆಯದು. ಓಂ ಶಾಂತಿ.